ಲೋಕಲ್ ಮೈತ್ರಿಗೆ ಬ್ರೇಕ್. ಎಚ್ಡಿಡಿ ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಸ್ಥಳೀಯ ಮಟ್ಟದಲ್ಲಿ ಮೈತ್ರಿ ಬೇಡ ಅಂತ ಹೇಳಿದ್ಯಾಕೆ ಎಚ್ಡಿ ದೇವೇಗೌಡರು? ಎಚ್ಡಿಡಿ ಚುನಾವಣೆಗೋಸ್ಕರ ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಈ ಒಂದು ಲೋಕಲ್ ಮೈತ್ರಿಗೆ ಬ್ರೇಕ್ ಹಾಕಿದ್ದಾರೆ. ಸ್ಥಳೀಯ ಮಟ್ಟದಲ್ಲಿ ಒಂದು ಮೈತ್ರಿ ಬೇಡ ಅಂತ ಹೇಳಿದ್ಯಾಕೆ ಎಚ್ಡಿ ದೇವೇಗೌಡರು? ದೊಡ್ಡಗೌಡರ ಹೇಳಿಕೆ ಹಿಂದಿದ್ಯಾ ರಾಜಕೀಯ ಲೆಕ್ಕಾಚಾರಗಳು? ಅಷ್ಟು ಬೇಗ ನ್ಯೂಸ್ನಲ್ಲಿ ದೋಸ್ತಿ ಇನ್ಸೈಡ್ ಡೀಟೇಲ್ಸ್. ಸ್ಥಳೀಯವಾಗಿ ಬಿಜೆಪಿ ಮೈತ್ರಿ ಆದ್ರೆ ಗೊಂದಲ ಸಾಧ್ಯತೆ. ಮೈತ್ರಿಯಲ್ಲೇ ಮುಂದುವರೆದ್ರೆ ಟಿಕೆಟ್ ಹಂಚಿಕೆಯ ಗೊಂದಲ ಇರುತ್ತೆ. ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ಮತ್ತೊಬ್ಬರಿಗೆ ಬೇಸರ ಆಗತ್ತೆ. ರೆಬಲ್ ಆಕಾಂಕ್ಷಿಗಳು ಕಾಂಗ್ರೆಸ್ಗೆ ಹೋಗುವ ಸಾಧ್ಯತೆ ಇದೆ. ಚುನಾವಣೆಯ ಮೈತ್ರಿ ಗೊಂದಲ ಕಾಂಗ್ರೆಸ್ಗೆ ಪ್ಲಸ್ ಆಗಬಹುದು. ಜೆಡಿಎಸ್ಗೂ ಇಲ್ಲ, ಬಿಜೆಪಿಗೂ ಇಲ್ಲ ಅನ್ನೋ ಪರಿಸ್ಥಿತಿ ಬರುತ್ತೆ. ಹೀಗಾಗಿ ಸ್ಥಳೀಯ ಮೈತ್ರಿಯಿಂದ ಜೆಡಿಎಸ್ ದೂರ. ಲೋಕಲ್ ಮೈತ್ರಿಗೆ ಬ್ರೇಕ್ ನೀಡಲಾಗಿದೆ. ಎಚ್ಡಿಡಿ ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಏನೀಗ ಲೋಕಲ್ ಎಲೆಕ್ಷನ್ ಅಥವಾ ಸ್ಥಳೀಯ ಚುನಾವಣೆಯಲ್ಲಿ ಈ ಒಂದು ಮೈತ್ರಿ ಮುಂದುವರಿಯೋದಿಲ್ಲ ಅಂತ ಎಚ್ಡಿ ದೇವೇಗೌಡರು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಯಾಕೆಂತಂದ್ರೆ ಒಂದು ಟಿಕೆಟ್ ಹಂಚಿಕೆಯ ವಿಚಾರದಲ್ಲೂ ಕೂಡ ಕೆಲವೊಂದಿಷ್ಟು ಗೊಂದಲಗಳು ನಿರ್ಮಾಣ ಆಗುತ್ತೆ. ಒಬ್ಬರಿಗೆ ಟಿಕೆಟ್ ಕೊಟ್ರೆ ಇನ್ನೊಬ್ಬರಿಗೆ ಬೇಸರ ಆಗುತ್ತೆ. ಇದೆಲ್ಲವನ್ನು ಕೂಡ ಸರಿದೂಗಿಸ್ಕೊಂಡು ಹೋಗ್ಬೇಕಾಗತ್ತೆ. ಜೊತೆಗೆ ಜೆಡಿಎಸ್ ಪಕ್ಷವನ್ನ ಈಗ ಸ್ಟ್ರಾಂಗ್ ಮಾಡಲೇಬೇಕಾಗಿದೆ. ಹಾಗಾಗಿ ಈಗ ಎಚ್ಡಿ ದೇವೇಗೌಡರು ಕೂಡ ಈ ಒಂದು ಅಖಾಡಕ್ಕಿಳಿದಿದ್ದಾರೆ. ಸ್ಥಳೀಯ ಮಟ್ಟದಿಂದಲೇ ತಮ್ಮ ಪಕ್ಷವನ್ನ ಬಲವರ್ಧನೆ ಮಾಡಲಿಕ್ಕೆ ಅಥವಾ ಸ್ಟ್ರಾಂಗ್ ಮಾಡಲಿಕ್ಕೆ ಏನೆಲ್ಲ ಬೇಕು ಅದೆಲ್ಲವನ್ನು ಕೂಡ ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ ದೇವೇಗೌಡರು. ಹಾಗಾಗಿ ಈ ಒಂದು ಮೈತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯ ಚುನಾವಣೆಯಲ್ಲಿ ಇದು ಅನ್ವಯ ಆಗೋದಿಲ್ಲ ಅಂತ ಕೂಡ ಸ್ಪಷ್ಟವಾಗಿ ತಿಳಿಸಿದ್ರು. ಯಾಕೆಂತಂದ್ರೆ ಈಗ ಏನು ಬಿಜೆಪಿ ಮತ್ತೆ ಜೆಡಿಎಸ್ ವಿಧಾನಸಭೆ ಎಲೆಕ್ಷನ್ ಸಂದರ್ಭದಲ್ಲಿ ಒಂದು ಮೈತ್ರಿಯನ್ನ ಮಾಡಿಕೊಂಡಿದ್ರು. ಆ ಒಂದು ಸಂದರ್ಭದಲ್ಲೇ ಬಹಳ ಒಂದು ಬೇಸರ ವ್ಯಕ್ತ ಆಗಿತ್ತು. ಅಸಮಾಧಾನವನ್ನ ತಮ್ಮ ಪಕ್ಷದಲ್ಲಿ ಇರುವವರು ವ್ಯಕ್ತಪಡಿಸಿದ್ರು. ಬೇಡ, ಈ ಒಂದು ಮೈತ್ರಿ ಸರಿ ಹೋಗಲ್ಲ ಅಂತ ಕೂಡ ಹೇಳಿದ್ರು. ಆದ್ರೂ ಕೂಡ ಈ ಒಂದು ಮೈತ್ರಿ ಮುಂದುವರಿತಾ ಬಂದಿದೆ. ಸದ್ಯಕ್ಕೆ ಸ್ಥಳೀಯ ಮಟ್ಟದಲ್ಲಿ ಈ ಒಂದು ಮೈತ್ರಿ ಅನ್ವಯ ಆಗೋದಿಲ್ಲ. ಹಲವು ಲೆಕ್ಕಾಚಾರವನ್ನು ಕೂಡ ದೇವೇಗೌಡರು ಹಾಕೊಂಡಿದ್ದಾರೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ಸದ್ಯಕ್ಕೆ ಸ್ಥಳೀಯ ಮಟ್ಟದಲ್ಲಿ ಈ ಒಂದು ಮೈತ್ರಿ ಅನ್ವಯ ಆಗೋದಿಲ್ಲ ಅಂತ ಎಚ್ಡಿ ದೇವೇಗೌಡರು ಸ್ಪಷ್ಟವಾಗಿ ಸಂದೇಶವನ್ನ ಕೊಟ್ಟಿದ್ದಾರೆ. ಒಂದು ವೇಳೆ ಏನಾದ್ರೂ ಮೈತ್ರಿ ಮುಂದುವರೆದಿದ್ರೆ ಕಾಂಗ್ರೆಸ್ಗೆ ಪ್ಲಸ್ ಆಗ್ತಾ ಇತ್ತಾ ಅಂತ? ಸಾಹಿತ್ಯ ನಿಜ. ಅಂದ್ರೆ ಮೈತ್ರಿ ಬೇಡ ಅನ್ನುವಂತಹ ಒಂದು ಹೇಳಿಕೆಯಿಂದನೂ ಕೂಡ ಉದ್ದೇಶ ದೇವೇಗೌಡರಿಗಿದೆ. ಯಾಕಂದ್ರೆ ದೇವೇಗೌಡರು ಯಾವುದೇ ವಿಚಾರವನ್ನ ಲೆಕ್ಕಾಚಾರ ಹಾಕದೆ ಮಾತನಾಡಲ್ಲ ಅನ್ನುವಂತಹದ್ದು ಕೂಡ ಮೊದಲಿನಿಂದಲೂ ಇರುವಂತಹ ಮಾತು. ಹಾಗಾಗಿ ಇದು ಕೂಡ ಅದೇ ರೀತಿಯಾದಂತಹ ಒಂದು ಲೆಕ್ಕಾಚಾರ ಅಂತ. ಪ್ರಮುಖವಾಗಿ ಮೈತ್ರಿ ಅನ್ನುವಂತಹದ್ದು ಬಂದಂತಹ ಸಂದರ್ಭದಲ್ಲಿ ಬಿಜೆಪಿ ಮತ್ತೆ ಜೆಡಿಎಸ್ ನ ಇಬ್ರು ಅಭ್ಯರ್ಥಿಗಳು ಅಥವಾ ಆಕಾಂಕ್ಷಿಗಳು ಇದ್ದಂತಹ ಸಂದರ್ಭದಲ್ಲಿ ಯಾರಿಗೆ ಟಿಕೆಟ್ ಕೊಡ್ಬೇಕು ಅನ್ನುವಂತಹ ಗೊಂದಲ ಸೃಷ್ಟಿಯಾಗುತ್ತೆ. ಸಹಜವಾಗಿ ಒಬ್ರಿಗೆ ಕೊಟ್ಟ ನಂತರದಲ್ಲಿ ಮತ್ತೊಬ್ರು ಸಿಟ್ಟಾಗೋದು ಅಥವಾ ಪಕ್ಷ ಬಿಡುವಂತದ್ದು ಅಥವಾ ಕಾಂಗ್ರೆಸ್ಗೆ ಪರೋಕ್ಷವಾಗಿ ಸಪೋರ್ಟ್ ಮಾಡುವಂತಹದ್ದು ಇದೆಲ್ಲವೂ ಕೂಡ ನಡೆಯುವಂತಹ ಸಾಧ್ಯತೆಗಳು ಇರೋದ್ರಿಂದ ಒಂದು ಹಂತಕ್ಕೆ ಸ್ಥಳೀಯ ಮಟ್ಟದಲ್ಲಿ ಮೈತ್ರಿ ಬೇಡ. ಯಾಕಂದ್ರೆ ಇಂಡಿಪೆಂಡೆಂಟ್ ಆಗಿ ನಿಂತು ಎಷ್ಟು ಗೆಲ್ಲಕ್ಕಾಗುತ್ತೋ ಅಷ್ಟನ್ನ ಗೆಲ್ಲೋಣ. ಇನ್ ಕೇಸ್ ಯಾರು ಗೆಲುವಿನ ಸನಿಹಕ್ಕಿದ್ದಾರೆ ಅನ್ನುವಂತಹದ್ದನ್ನ ನೋಡಿ ಟಿಕೆಟ್ ಕೊಡೋಣ. ಅಂದ್ರೆ ಏನು ಬಿಜೆಪಿ ಆಗಿರ್ಬೋದು ಅಥವಾ ಜೆಡಿಎಸ್ ಆಗಿರ್ಬೋದು, ಇಬ್ರಲ್ಲಿ ಯಾರು ಟಿಕೆಟ್ ತಪ್ಪುತ್ತೆ ಅಥವಾ ಟಿಕೆಟ್ ಇಬ್ರಿಗೂ ಸಿಕ್ಕಂತಹ ಸಂದರ್ಭದಲ್ಲಿ ಅವರವರ ಬಲದ ಮೇಲೆ ಗೆಲ್ಲುವಂತಹ ಸಾಧ್ಯತೆಗಳಿರುತ್ತೆ. ನಂತರದಲ್ಲಿ ಮತ್ತೆ ಮೈತ್ರಿ ಮುಂದುವರಿಸೋಣ ಅನ್ನುವಂತಹ ಲೆಕ್ಕಾಚಾರ ಅವರದ್ದು ಅನ್ನುವಂಥದ್ದು ಜೆಡಿಎಸ್ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಇದರ ಜೊತೆಗೆ ಮೈತ್ರಿ ಆಗಿದ್ದೇ ನಿಜವಾದಲ್ಲಿ ಅದರ ಲಾಭ ಹೆಚ್ಚಿನದಾಗಿ ಕಾಂಗ್ರೆಸ್ಗೆ ಸಿಕ್ಕಿತ್ತು. ಯಾಕಂದ್ರೆ ಆಕಾಂಕ್ಷಿಗಳು ಜೆಡಿಎಸ್ ಅಲ್ಲೂ ಇದ್ರು, ಬಿಜೆಪಿಯಲ್ಲೂ ಇದ್ರು. ಆ ಇಬ್ಬರು ಆಕಾಂಕ್ಷಿಗಳಲ್ಲಿ ಒಬ್ಬರಿಗೆ ಟಿಕೆಟ್ ಕೊಟ್ರೆ ಮತ್ತೊಬ್ರು ತಪ್ಪಿದಂತಹ ಸಂದರ್ಭದಲ್ಲಿ ಅವರು ಪರೋಕ್ಷವಾಗಿ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡುವಂಥದ್ದು ಅಥವಾ ಹೋಗುವಂತಹದ್ದಿದ್ದಾಗ ಮತಗಳು ಅಲ್ಲಿ ಚದುರಿ ಹೋಗ್ತಾ ಇರಲಿಲ್ಲ, ಕೇವಲ ಕಾಂಗ್ರೆಸ್ಗೆ ಕ್ರೋಢೀಕರಣ ಆಗ್ತಿತ್ತು ಅನ್ನುವಂತಹದ್ದು. ಈಗ ಮೈತ್ರಿ ಬೇಡ ಅಂತ ಅಂದಾಗ ಮೂರೂ ಪಕ್ಷಗಳು ತ್ರಿಕೋನ ಸ್ಪರ್ಧೆ ಏರ್ಪಡುವಂತಹ ಸಂದರ್ಭದಲ್ಲಿ ಯಾರ ಬಲ ಅಂದ್ರೆ ಯಾರಿಗೆ ಹೆಚ್ಚು ಅಲ್ಲಿ ಒಂದಿಷ್ಟು ಕೆಲಸ ಕಾರ್ಯ ಮಾಡಿರೋದು ಅಥವಾ ಪಕ್ಷದ ಬಲ ಹೀಗೆ ಅನೇಕ ವಿಚಾರಗಳು ಅಲ್ಲಿ ಮ್ಯಾಟರ್ ಆಗುತ್ತೆ. ಹಾಗಾಗಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಾಗ ಅದು ಕಾಂಗ್ರೆಸ್ಗೆ ದೊಡ್ಡ ಮಟ್ಟಿನ ಹೊಡೆತವನ್ನು ಕೂಡ ಬೀಳ್ಬಹುದು. ಅಥವಾ ಬಿಜೆಪಿಗೆ ಟಿಕೆಟ್ ಕೊಟ್ಟಂತಹ ಸಂದರ್ಭದಲ್ಲಿ ಜೆಡಿಎಸ್ ಅಭ್ಯರ್ಥಿ ಯಾರಾಗಿರ್ತಾರೆ ಅವರಿಗೆ ಸ್ವಲ್ಪ ಡಮ್ಮಿ ಅಭ್ಯರ್ಥಿಗಳನ್ನ ಹಾಕುವಂಥದ್ದು. ಈಗ ಒಂದಿಷ್ಟು ಹಲವು ಲೆಕ್ಕಾಚಾರಗಳನ್ನ ಇಟ್ಕೊಂಡೆ ಅವರು ಮೈತ್ರಿ ಬೇಡ ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಮಾತುಗಳನ್ನ ಆಡಿದ್ದಾರೆ ಅನ್ನುವಂಥದ್ದು.
ಆ ವಲಯದಲ್ಲಿ ಚರ್ಚೆ ಆಗ್ತಿದೆ ಸಾಹಿತ್ಯ. ಓಕೆ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ.